ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನನ್ಯ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನ ನಾನು ಘಟಕ 1ರ ಘಟಕನೇ ಬ್ಲಾಕ್ 1ನಲ್ಲಿ ಛಂದಸ್ಸು ವರ್ಣವೃತ್ತಗಳು ಮತ್ತು ಮಾತೃವೃತ್ತಗಳಲ್ಲಿ ಆಗಲೇ ಘಟಕ 1, 2, 3, 4 ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಘಟಕ 5ರ ಅಕ್ಷರ ಛಂದಸ್ಸು ಹಾಗೆ ವರ್ಣವೃತ್ತಗಳು ಮತ್ತು ಖ್ಯಾತ ಕರ್ನಾಟಕಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸೊ ಆದಷ್ಟು ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. 30 ಮಿನಿಟ್ಸ್ ಮೇಲೆ ಹೋದರೆ ನಾನು ಪಾರ್ಟ್ 2 ವಿಡಿಯೋನ ಮಾಡ್ತೇನೆ. ಸೊ ವೆಯ್ಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯಿತಾ. ಇಂದಿನ ವಿಡಿಯೋ ಏನಂದರೆ ಒಟ್ಟು 4 ನೀವು ಘಟಕ 1ರಿಂದ ನೀವು ತಿಳ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಇಲ್ಲ ನಾನು ಬರೀ ಘಟಕ 5ನೇ ನೋಡ್ತೀನಿ ಅಂದರೆ ನಿಮಗೇನೋ ಅಷ್ಟು ಅರ್ಥ ಆಗಲ್ಲ. ಸೊ ಯಾಕಂದರೆ ಆಪ್ಷನಲ್ ಕನ್ನಡ ಸ್ವಲ್ಪ ಟಫ್ ಇರೋದ್ರಿಂದ ವ್ಯಾಕರಣ ಎಲ್ಲ ಇರೋದ್ರಿಂದ ಟಫ್ ಅಂತ ಹೇಳೋಕ್ಕೋಗಲ್ಲ, ಈಸಿನೇ ಇರುತ್ತೆ. ಬಟ್ ಅದನ್ನು ನಾವು ಕ್ಲೀನಾಗಿ ತಿಳ್ಕೊಂಡಾಗ ನಮಗೆ ಕಷ್ಟ ಅನಿಸಲ್ಲ. ಸೊ ನಾವು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನಮಗೆ ಅಲ್ಲಿ ಏನೂ ಅರ್ಥ ಆಗಲ್ಲ. ಸೊ ಆದ್ದರಿಂದ ನೀವು ಘಟಕ 1ರಿಂದ ಅಥವಾ ಘಟಕ 4ರನ್ನು ನೋಡೋದು ಅಂದರೆ ವಿಡಿಯೋನ ನೋಡಿದ್ದು ಹಾಗೆ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಲ್ಲಿ ಅಕ್ಷರ ಛಂದಸ್ಸಿನಲ್ಲಿ ತಿಳ್ಕೊಳ್ಳೋಣ. ಅಕ್ಷರ ಛಂದಸ್ಸು ವರ್ಣವೃತ್ತಗಳಲ್ಲಿ ಇವತ್ತು ಪೀಠಿಕೆಯನ್ನು ತಿಳ್ಕೊಳ್ಳೋಣ. ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು ಹಾಗೆ ವರ್ಣವೃತ್ತಗಳು ಮತ್ತು ಕನ್ನಡ ವರ್ಣವೃತ್ತಗಳ ವೈಶಿಷ್ಟ್ಯ ಹಾಗೆ ಸಮವೃತ್ತಗಳು, ಖ್ಯಾತ ಕರ್ನಾಟಕಗಳು, ಉತ್ಪಲಮಾಲೆ ಹಾಗೆ ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ ಹಾಗೆ ಷಡ್ದರ ವೃತ್ತ, ಮಹಾಶ್ರಗ್ಧರ ವೃತ್ತ ಹಾಗೆ ಚಂಪಕಮಾಲ ವೃತ್ತ, ಅರ್ಧ ಸಮವೃತ್ತಗಳು, ವಿಷಮ ವೃತ್ತಗಳು, ದಂಡಕಗಳು ಇಷ್ಟನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಇಲ್ಲೇನಂದರೆ ಉದ್ದೇಶ, ಈ ಒಂದು ಲೆಸನಿಂದ ನಾವೇನೇನು ತಿಳ್ಕೊಬೋದು ಅಂತಂದರೆ ವರ್ಣವೃತ್ತಗಳು, ಸಮವೃತ್ತಗಳ ವಿಷಯ ವೃತ್ತಗಳು ಹಾಗೂ ದಂಡಕಗಳನ್ನ ಪರಿಚಯ ಮಾಡ್ಕೊತೇವೆ. ಹಾಗೆ ವರ್ಣವೃತ್ತಗಳ ವೈಶಿಷ್ಟ್ಯವನ್ನು ನಾವು ತಿಳ್ಕೊಳ್ತೇವೆ. ಹಾಗೆ ಖ್ಯಾತ ಕರ್ನಾಟಕ ವೃತ್ತಗಳ ಪರಿಚಯ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಪಡ್ಕೊತೇವೆ. ಹಾಗೆ ಖ್ಯಾತ ಕರ್ನಾಟಕ ವೃತ್ತಕಗಳಾದ ಚಂಪಕಮಾಲೆ, ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಶ್ರಗ್ಧರೆ, ಮಹಾಶ್ರಗ್ಧರೆ ಹಾಗೆ ಈ ವೃತ್ತಗಳ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ರಮವಾಗಿ ನಾವು ತಿಳ್ಕೊತೇವೆ. ಹಾಗೆ ಖ್ಯಾತ ಕರ್ನಾಟಕ ವೃತ್ತಗಳ ವೈಶಿಷ್ಟ್ಯವನ್ನು ಕೂಡ ನಾವು ತಿಳ್ಕೊತೀವಿ. ಹಾಗೆ ಖ್ಯಾತ ಕರ್ನಾಟಕ ವೃತ್ತಗಳ ಸಮಗ್ರ ಪರಿಚಯದೊಂದಿಗೆ ವೃತ್ತಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೇವೆ. ಸೊ ನಾನು ಆಗಲೇ ಹೇಳ್ದಂಗೆ 30 ಮಿನಿಟ್ಸಲ್ಲೆಲ್ಲ ಫುಲ್ ಕವರ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜಾಸ್ತಿ ಇರೋದ್ರಿಂದ. ಸೊ ಪಾರ್ಟ್ 2 ವಿಡಿಯೋ ಒಟ್ಟು 30 ಮಿನಿಟ್ಸ್ವರೆಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೇನೆ. ಹಾಗೆ ಮುಂದಿನ ವಿಡಿಯೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಫಸ್ಟ್ ನಾವು ವೈದಿಕ ಛಂದಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ವೈದಿಕ ಛಂದಸ್ಸು ಅಂದರೆ ಏನು? ವೈದಿಕ ಛಂದಸ್ಸು ಎಂದರೆ ವೇದ ಮಂತ್ರಗಳ ಛಂದಸ್ಸು ಎಂದರ್ಥ. ವೈದಿಕ ಛಂದಸ್ಸು ಎಂದರೆ ವೈದಿಕ ಅಂದರೆ ವೇದ ಮಂತ್ರಗಳ ಛಂದಸ್ಸು ಅಂತ. ಈ ಛಂದಸ್ಸಿನ ಮುಖ್ಯ ವೃತ್ತಗಳು ಎಂದರೆ ಗಾಯತ್ರಿ, ಅನುಷ್ಟುಪ್, ಬೃಹತಿ, ಪಂಕ್ನಿ, ತ್ರಿಷ್ಟುಪ್ ಹಾಗೆ ಜಗತಿ ಎಂಬ ಹೆಸರಿನವು. ಇವಲ್ಲದೆ ಪ್ರಘಾತ ಮತ್ತು ಉಷ್ಣಿಕ್, ಅತಿ ಜಗತಿ, ಶಕ್ವರಿ ಮೊದಲಾದ ಸಂಕೀರ್ಣ ವರ್ಗದವು ಕೆಲವುಂಟು. ಮುಖ್ಯ ಛಂದಸ್ಸುಗಳಲ್ಲಿಯೇ ಒಂದೊಂದರಲ್ಲಿಯೂ ಕೆಲವು ಅರ್ಥಭೇದಗಳು ಕೂಡ ಇವೆ. ಋಗ್ವೇದದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬಳಸುವ ಛಂದಸ್ಸು ಎಂದರೆ ತ್ರಿಷ್ಟುಪ್ ಭಾಗ ಋಕ್ಕುಗಳು ಈ ಛಂದಸ್ಸಿನಲ್ಲಿವೆ. ಆನಂತರ ಜಗತಿ ಮತ್ತು ಅನುಷ್ಟುಪ್ಗಳು ಬರುತ್ತವೆ. ಕೊನೆಯಲ್ಲಿ ಹೇಳಬಹುದಾದದ್ದು ಪಂಕ್ನಿ. ಇವಲ್ಲದೆ ಗಾಯತ್ರಿಯಂತೆ 3 ಪಾದಗಳುಳ್ಳ ಉಷ್ಣಿಕ್, ಪರುಷ್ಣಿಕ್, ಕುಕುಪ್ ಇವು ತ್ರಿಷ್ಣುಪ್ನಂತೆಯೇ 4 ಪಾದಗಳುಳ್ಳವಾಗಿದೆ. ಬೃಹತಿ, ಸತುಬೃಹತಿ ಹಾಗೂ ಅತಿಶಕ್ಪರಿ, ಅತ್ರಷ್ಟಿ ಇವು ಮಿಶ್ರ ವೃತ್ತಗಳಾಗಿ ಋಗ್ವೇದದಲ್ಲಿ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತವೆ. ಆದರೆ ಈ ಛಂದ ಪ್ರಭೇದಗಳನ್ನು ಕುರಿತು ವಿವರವಾದ ಅಧ್ಯಯನಕ್ಕೆ ಇಲ್ಲಿ ಅವಕಾಶವಿಲ್ಲ. ಯಾಕಂದರೆ ನಮ್ಮ ಕವಿಗಳು ವೈದಿಕ ಛಂದಸ್ಸುಗಳನ್ನು ಉಪಯೋಗಿಸಿಲ್ಲ. ಲೌಕಿಕ ಛಂದಸ್ಸುಗಳಿಗೆ ಅವು ಮೂಲವಾಗಿರುವುದರಿಂದಲೂ ಅವುಗಳಲ್ಲಿ ಗಮನಾರ್ಹವಾದ ತೇಜಸ್ಸು, ಗಾಂಭೀರ್ಯವು, ಸೌಂದರ್ಯವು ಕಾಣಬರುವುದರಿಂದಲೂ ಅವುಗಳಲ್ಲಿ ಮುಖ್ಯವಾದ ವೃತ್ತಗಳು ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪಿಸಿದೇನಷ್ಟೇ. ಈ ವೃತ್ತಗಳ ಬಗ್ಗೆ ನಮಗೆ ವಿವರವಾದ ಮಾಹಿತಿ ಹಾಗೂ ಅವಶ್ಯಕವಾದ ಜ್ಞಾನವನ್ನು ನಾವು ಪಡ್ಕೋಬೇಕಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಸರಂಗದ ಮೂಲಕ ಹೊರತಂದಿರುವ ಕನ್ನಡ ಕೈಪಿಡಿ ಭಾಗ 1 ಹಾಗೂ TV ವೆಂಕಟಚಲಶ್ರೀ ಅವರ ಕನ್ನಡ ಛಂದಸ್ಸು ಸ್ವರೂಪ ಪುಸ್ತಕಗಳನ್ನು ಓದಿ ಇನ್ನೂ ಹೆಚ್ಚನ್ನು ನಾವು ತಿಳ್ಕೊಬಹುದಂತೆ. ಹಾಗೆ ಇವಾಗ ಲೌಕಿಕ ಛಂದಸ್ಸು ಬಗ್ಗೆ ತಿಳ್ಕೊಳ್ಳೋಣ. ವೈದಿಕ ಛಂದಸ್ಸೇ ಲೌಕಿಕ ಛಂದಸ್ಸಿನ ಮೂಲ.
ವೈದಿಕ ಛಂದಸ್ಸೇ ಲೌಕಿಕ ಛಂದಸ್ಸಿನ ಮೂಲವಾಗಿದೆ. ಇದು ಇತಿಹಾಸ, ಕಾವ್ಯ, ಪುರಾಣಗಳಲ್ಲಿ ಬಳಕೆಯಾಗಿದೆ. ವೈದಿಕ ಛಂದಸ್ಸಿನಲ್ಲಿ ಗಣ ವಿಂಗಡಣೆ ಅಕ್ಷರಗಳನ್ನಾಧರಿಸಿಯೇ ನಡೆಯುವಂಥದ್ದು. ಆದರೂ ಅಲ್ಲಿ 4 ಅಕ್ಷರಗಳಿವೆ, ಅನುಗುಣವಾಗಿ ಗಣ ವಿಭಜನೆ ಆಗುತ್ತದೆ. ಆದರೆ ಲೌಕಿಕ ಛಂದಸ್ಸು ವೃತ್ತಗಳಲ್ಲಿ 4 ಅಕ್ಷರದ ಬದಲಿಗೆ 3 ಅಕ್ಷರದ ಗಣ ವಿಭಜನೆ ಕಂಡುಬರುತ್ತದೆ. ಈ ಹಿಂದೆ ನಾವು ಓದಿ ತಿಳಿದಿರುವಂತೆ ಅಕ್ಷರ ವೃತ್ತಗಳ ಯಗಣ, ಬಗಣ ಮೊದಲಾದ 8 ಬಗೆಯ ಗಣವಿನ್ಯಾಸ 3 ಅಕ್ಷರಗಳಿಂದ ಕೂಡಿರುತ್ತೆ. ನಾವು ಇಂದಿನ ವಿಡಿಯೋದಲ್ಲಿ ಘಟಕ 4ರ ವಿಡಿಯೋದಲ್ಲಿ ನಾವು ಅದನ್ನು ಓದಿದ್ದೇವೆ, ಅದನ್ನು ತಿಳ್ಕೊಂಡಿದ್ದೇವೆ ಅಲ್ವಾ. ಸೊ ಅದು ಲೌಕಿಕ ಛಂದಸ್ಸಿನ ವೃತ್ತಗಳಲ್ಲಿ ಮುಖ್ಯವಾಗಿ 4 ಬಗೆಗಳಿದೆ. ಅದ್ಯಾವುದು? ಸಮವೃತ್ತಗಳು ಅಂದರೆ ಸಮ ಚತುಷ್ಟದಿಗಳು, ಹಾಗೆ ಅರ್ಧ ಸಮವೃತ್ತಗಳು ಮತ್ತು ಅರ್ಧ ಸಮ ಚತುಷ್ಟದಿಗಳು, ಹಾಗೆ ವಿಷಮ ವೃತ್ತಗಳು ಮತ್ತು ವಿಷಮ ಚತುಷ್ಟದಿಗಳು, ಹಾಗೆ ದಂಡಕಗಳು ಮತ್ತು ಮಾಲವೃತ್ತಗಳು. ಹಾಗೆಯೇ ವರ್ಣ ಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿ ಅಥವಾ ಸಮನಾಗಿರುವವನ್ನ ನಾವು ಸಮಚತುಷ್ಟಿಗಳು ಅಂತೀವಿ. ಅಂದರೆ ವರ್ಣ ಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿ ಅಥವಾ ಸಮನಾಗಿರುವುದನ್ನು ನಾವೇನಂತ ಕರಿತೇವೆ? ಸಮಚತುಷ್ಟದಿಗಳು ಅಂತ ಕರಿತೇವೆ. ವರ್ಣ ಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸಗಳಲ್ಲಿ ವೃತ್ತದ 1 ಮತ್ತು 3ನೇ ಪಾದಗಳು ಒಂದೇ ಬಗೆಯಲ್ಲಿ ಸಮನಾಗಿಯೂ, ವೃತ್ತದ 2 ಮತ್ತು 4ನೇ ಪಾದಗಳು ಇನ್ನೊಂದು ಬಗೆಯಲ್ಲಿ ಸಮನಾಗಿಯೂ ಇರುವವು ಅರ್ಧ ಸಮಚತುಷ್ಟದಿಗಳು ಅಂತ ಕರೀತಾರೆ. ಹಾಗೆ ವರ್ಣ ಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಬೇರೆ ಬೇರೆಯಾಗಿರುವುದು ಅಥವಾ ವಿಭಿನ್ನವಾಗಿರುವವು ವಿಷಮ ಚತುಷ್ಟದಿಗಳು. ಅಂದರೆ ವರ್ಣ ಸಂಖ್ಯೆ ಮತ್ತು ಲಘು ಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಬೇರೆ ಬೇರೆ ಆಗಿರುವುದು ಅಥವಾ ವಿಭಿನ್ನವಾಗಿರುವುದನ್ನು ನಾವೇನಂತ ಕರಿತೇವೆ? ವಿಷಮ ಚತುಷ್ಟದಿಗಳು ಅಂತ ಕರಿತೇವೆ. ನೆಕ್ಸ್ಟ್, 26 ಅಕ್ಷರ ಇಲ್ಲವೇ ವರ್ಣಗಳ ಮುಂದಿನ ತುಂಬ ಉದ್ದದ ಸಮಚತುಷ್ಟದಿಗಳೇ ದಂಡಕಗಳು ಅಥವಾ ಮಾಲವೃತ್ತಗಳು. ಈ 4 ಬಗೆಯ ವರ್ಣವೃತ್ತಗಳಲ್ಲಿ ಸಮಚತುಷ್ಟದಿಗಳಲ್ಲೇ ಒಂದು ಎಣಿಕೆಯ ಪ್ರಕಾರ ಅಸಂಖ್ಯಾತ 13, 42, ಹಾಗೆ 17 ಮತ್ತು 26 ಪ್ರಭೇದಗಳು ಉಂಟಾಗುತ್ತವೆ ಎಂದಿದೆ. ಈ ಎಲ್ಲ ಪ್ರಭೇದಗಳಲ್ಲಿ ಒಂದೊಂದರಲ್ಲೂ ನಿರ್ದಿಷ್ಟವಾದ ವರ್ಣಸಂಖ್ಯೆ ಮತ್ತು ವಿಶಿಷ್ಟವಾದ ಲಘು ಗುರು ವಿನ್ಯಾಸವಿದ್ದು ಅವು ಭಿನ್ನವಾಗಿರುತ್ತವೆ. ಇದನ್ನು ಗುರುತಿಸಲು ವರ್ಣಗಣ ಎಂಬ ಮಾಪಕವನ್ನು ನಾವು ಬಳಸಬೇಕಾಗುತ್ತೆ. ವರ್ಣವೃತ್ತಗಳು. ಕನ್ನಡ ಸಾಹಿತ್ಯದ ಆರಂಭ ಹಲ್ಮಿಡಿ ಶಾಸನದಿಂದ ಮೊದಲುಗೊಳ್ಳುತ್ತದೆ, ಹೌದಲ್ವೇ? ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಹಾಗೆ ಆನಂತರ ಕ್ರಿಸ್ತಶಕ 650ರಿಂದ 700ರ ಅವಧಿಗೆ ಸೇರಿದ ಹಲವಾರು ಪದ್ಯ ಶಾಸನಗಳು ಶ್ರಾವಣ ಬೆಳಗೊಳದಲ್ಲಿ ದೊರೆತಿವೆ. ಇವುಗಳಲ್ಲಿ ಲೌಕಿಕ ಛಂದಸ್ಸಿಗೆ ಸೇರಿದ ವರ್ಣವೃತ್ತಗಳು ಕೂಡ ಬಳಕೆಗೊಂಡಿವೆ ಎಂದು ವಿದ್ವಾಂಸರು ಖಚಿತಪಡಿಸಿದ್ದಾರೆ. ಮುಖ್ಯವಾಗಿ ಖ್ಯಾತ ಕರ್ನಾಟಕಗಳೆಂದು ಪ್ರಸಿದ್ಧವಾಗಿರುವ ಚಂಪಕಮಾಲೆ, ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಹಾಗೆ ಮತ್ತೇಬ ವಿಕ್ರೀಡಿತ, ಶ್ರಗ್ಧರೆ ಮತ್ತು ಮಹಾಶ್ರಗ್ಧರೆ ಇವೇ ಮೊದಲಾದ 6 ಸಮ ಚತುಷ್ಟದಿಗಳು ಅಂತ ಹೇಳಿದ್ದಾರೆ. ಈ ಬಗೆಯ ಅದು ಕೆಲವು ವೃತ್ತಗಳಲ್ಲಿ ಬಳಕೆಯಾಗಿವೆ. ಅವುಗಳಲ್ಲಿ ಕೆಲವು ಸಂಸ್ಕೃತ ಭಾಷಾ ಸಾಹಿತ್ಯಗಳ ಪರಿಚಯದಿಂದಲೂ ಪ್ರಭಾವದಿಂದಲೂ ನೇರವಾಗಿ ಕನ್ನಡಕ್ಕೆ ಬಂದವು. ಇನ್ನು ಕೆಲವು ಅಲ್ಲಿಯ ಮಾದರಿಗಳನ್ನು ಇಟ್ಟುಕೊಂಡು ಅಲ್ಪ ವ್ಯತ್ಯಾಸದೊಡನೆ ಪ್ರಾಯಶಃ ಕಲ್ಪಿಸಿಕೊಂಡವು. ಉದಾಹರಣೆಗೆ ಹೇಳುವುದಾದರೆ ಶಾರ್ದೂಲ, ವಿಕ್ರೀಡಿತ, ಹಾಗೆ ಶ್ರಗ್ಧರೆ ಇಂಥ ವೃತ್ತಗಳು ಸಂಸ್ಕೃತ ಮೂಲವಾಗಿರುತ್ತೆ. ಮತ್ತೇವ ವಿಕ್ರೀಡಿತ, ಮಹಾಶ್ರಗ್ಧರೆ ಇಂಥವು ಈ ಮಾದರಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಾಯಶಃ ರಚಿತಗೊಂಡಿವೆ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಇದನ್ನು ಗಮನಿಸಿದಾಗ ನಮಗೆ ಒಂದು ಅಂಶ ಸ್ಪಷ್ಟವಾಗುತ್ತೆ. ಏನಪ್ಪಾ ಅಂದರೆ 2 ಬಗೆಯ ವರ್ಣವೃತ್ತಗಳು ಶ್ರಾವಣ ಬೆಳಗೊಳದ ಪ್ರಾಚೀನ ಕನ್ನಡ ಪದ್ಯ ಶಾಸನಗಳಲ್ಲಿ ಕಂಡುಬಂದಿವೆ. ಆದ್ದರಿಂದ 650ರಿಂದ 700ರ
ಕಾಲಕ್ಕೆ ಮೊದಲೇ ವಿವಿಧ ಸಂಸ್ಕೃತ ವರ್ಣವೃತ್ತಗಳ ನೇರವಾದ ಶ್ರೀಕರಣಗಳು ಅನುಕರಣಗಳು ಕನ್ನಡ ಭಾಷೆಯನ್ನು ಪ್ರವೇಶಿಸಿದವು ಎಂದು ತಿಳಿಯಲು ಆಸ್ಪದವಾಗಿದೆ. ಆದರೂ ಈ ಮುನ್ನಿನ ಕನ್ನಡ ಸಾಹಿತ್ಯದ ಸ್ವರೂಪದ ಬಗ್ಗೆ ನಮಗೆ ಸರಿಯಾದ ಚಿತ್ರಣ ಇಲ್ಲದಿರುವುದರಿಂದ ಈ ಬಗ್ಗೆ ಖಚಿತವಾದ ನಿಲುವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಕನ್ನಡ ವೃತ್ತಗಳ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋಣ. ನಮ್ಮ ಕವಿಗಳು ಸಂಸ್ಕೃತದಿಂದಲೇ ನೇರವಾಗಿ ವರ್ಣವೃತ್ತಗಳನ್ನು ಸ್ವೀಕರಿಸಿದ್ದಾರೆ ಎಂಬುದು ನಮಗೆ ಈಗಾಗಲೇ ತಿಳಿದಿರುವ ವಿಷಯ ಅಲ್ವೇ? ಹೀಗೆ ಸ್ವೀಕರಿಸುವಾಗಲೂ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಸಂಸ್ಕೃತ ಮತ್ತು ವರ್ಣವೃತ್ತಗಳಿಗೂ ಕನ್ನಡ ವರ್ಣವೃತ್ತಗಳಿಗೂ ಕೆಲವೊಂದು ವಿಚಾರಗಳಲ್ಲಿ ವ್ಯತ್ಯಾಸಗಳನ್ನು ಕಂಡುಬರುತ್ತವೆ. ಅವುಗಳನ್ನೀಗ ನಾವು ಇಲ್ಲಿ ಗಮನಿಸೋಣ. ಫಸ್ಟ್ ಒನ್, ಕನ್ನಡದಲ್ಲಿ ಯಾವುದೇ ವರ್ಣವೃತ್ತಗಳನ್ನು ತೆಗೆದುಕೊಂಡರೂ ಲಘುವಿನಿಂದ ಅಂತ್ಯವಾಗುವ ವೃತ್ತಗಳು ದೊರೆಯುವುದಿಲ್ಲ. ಆದರೆ ಸಂಸ್ಕೃತದಲ್ಲಿ ವೃತ್ತದ ಕೊನೆಯ ಪಾದ ಲಘುವಿನಿಂದ ಅಂತ್ಯವಾಗಿರುತ್ತದೆ. ಸೆಕೆಂಡ್ ಒನ್, ಸಂಸ್ಕೃತ ವರ್ಣವೃತ್ತಗಳ ಪಾದದ ಕೊನೆಯಲ್ಲಿ ಶಬ್ದ ನಿಂತು ಕಡ್ಡಾಯವಾಗಿ ಯತಿ ಬಂದೇ ಬರುತ್ತದೆ. ಕನ್ನಡ ಅಕ್ಷರ ವೃತ್ತಗಳಲ್ಲಿ ಪಾದದಿಂದ ಪಾದಕ್ಕೆ ಯತಿ ಸ್ಥಾನದಲ್ಲಿ ಬದಲಾವಣೆ ಇರುತ್ತದೆ. ಕನ್ನಡದಲ್ಲಿ ಯತಿ ಪಾಲನೆ ಐಚ್ಛಿಕವಾಗಿದೆಯೇ ಹೊರತು ನಿಯತವಲ್ಲ. ಥರ್ಡ್ ಒನ್, ಸಂಸ್ಕೃತ ಅಕ್ಷರ ವೃತ್ತಗಳಲ್ಲಿ ಪ್ರತಿ ಪಾದದ ಎರಡನೆಯ ಅಕ್ಷರ ಪ್ರಾಸದಿಂದ ಕೂಡಿರಬೇಕೆಂಬ ನಿಯಮವೇನೂ ಇಲ್ಲ. ಆದರೆ ಕನ್ನಡ ಕಾವ್ಯಗಳಲ್ಲಿ ಅಂದರೆ ಹೊಸಗನ್ನಡ, ಈಗ ನಾವೇನು ಮಾತಾಡ್ತಿದ್ದೀವಿ ಆ ಕನ್ನಡದಲ್ಲಿ ಬಳಕೆಯಾಗಿರುವ ವೃತ್ತಗಳನ್ನು ನಾವು ಗಮನಿಸಿದಾಗ ಪ್ರತಿ ಪಾದದ ಎರಡನೆಯ ಅಕ್ಷರ ಅಥವಾ ಆದಿಪ್ರಾಸ ಕಡ್ಡಾಯವಾಗಿ ಪಾಲಿತವಾಗಿರುವುದನ್ನು ನಾವು ಕಾಣಬಹುದು. ಫೋರ್ತ್, ಕನ್ನಡ ಕವಿಗಳು ಸಂಸ್ಕೃತ ವೃತ್ತಗಳ ಧಾಟಿಯನ್ನು ಪಾಲಿಸಲು ಪ್ರಯತ್ನಿಸಿದ್ದರಿಂದಲೋ ಏನೋ ಸಂಸ್ಕೃತದ ದೀರ್ಘ ಸಮಾಸಗಳ ಬಳಕೆ ಕನ್ನಡ ವೃತ್ತಗಳ ರಚನೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದರಿಂದಾಗಿ ಅಚ್ಚಗನ್ನಡ ನುಡಿಯ ಸರಳತೆ, ಸಹಜತೆ, ಸತ್ವಗುಣಗಳು, ಅದರ ಮೂಲ ಧ್ವನಿಯ ಹೊಳಪು, ಜಳುಪುಗಳು, ಬೆಡಗು, ಭಿನ್ನಾಣಗಳು ಬಹುಮಟ್ಟಿಗೆ ಕಣ್ಮರೆಯಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ವೃತ್ತದ ಧಾಟಿ ಘೋಷಣೆಗಳನ್ನು ಪಾಲಿಸುವುದಕ್ಕಾಗಿ ಹೆಚ್ಚಾಗಿ ಸಂಸ್ಕೃತಿ ದೀರ್ಘ ಸಮಾಸಗಳನ್ನು ಒಣೆಯುವಂತಾಯಿತು. ಹಾಗೆ ಎಂಬುದಾಗಿ BM ಶ್ರೀ ಅವರು ಹೇಳಿರುವ ಮಾತನ್ನು ನಾವು ಗಮನಿಸಿದಾಗ ಇದು ಸತ್ಯಾಂಶ ಎಂದು ನಮಗೆ ತಿಳಿದು ಬರುತ್ತೆ. ಕನ್ನಡ ಕವಿಗಳು ಸಂಸ್ಕೃತದಿಂದ ಪಡೆದ ಮತ್ತು ಆ ನಿಟ್ಟಿನಲ್ಲಿ ರಚಿಸಿದ ವರ್ಣವೃತ್ತಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಕೆಲವು ವಿಶಿಷ್ಟಾಂಶಗಳು ಗೋಚರಿಸುತ್ತವೆ. ಇದಕ್ಕೆ ನಿದರ್ಶನವಾಗಿ ಖ್ಯಾತ ಕರ್ನಾಟಕ ವೃತ್ತಗಳನ್ನೇ ಮುಂದೆ ನಾವು ಗಮನಿಸೋಣ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸಮವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಲೌಕಿಕ ಛಂದಸ್ಸಿಗೆ ಸೇರಿದ ವರ್ಣವೃತ್ತಗಳಲ್ಲಿ 4 ಬಗೆಯ ಸಮವೃತ್ತಗಳು, ಅರ್ಧ ಸಮವೃತ್ತಗಳು, ಹಾಗೆ ವಿಷಮ ವೃತ್ತಗಳು ಹಾಗೂ ದಂಡಕ. ಲೌಕಿಕ ಛಂದಸ್ಸಿನಲ್ಲಿ ವರ್ಣವೃತ್ತಗಳು 4 ಬಗೆಯದಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಸಮವೃತ್ತಗಳು, ಅರ್ಧ ಸಮವೃತ್ತಗಳು, ಹಾಗೆ ವಿಷಮ ವೃತ್ತಗಳು ಹಾಗೂ ದಂಡಕ. ಅರ್ಥ ಆಯ್ತಾ ಎಂಬುದನ್ನು ಈ ಹಿಂದೆಯೇ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಸಮವೃತ್ತವೆಂದರೆ ಪದ್ಯದ 4 ಪಾದಗಳು ಒಂದೇ ಬಗೆಯ ಲಕ್ಷಣದಿಂದ ಕೂಡಿರುವುದನ್ನು, ಅಂದರೆ ವರ್ಣಸಂಖ್ಯೆ ಲಘುಗುರುಗಳ ಅಥವಾ ಗಣವಿನ್ಯಾಸದಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿಯಿಂದ ಕೂಡಿರುವುದಕ್ಕೆ ಅದನ್ನು ನಾವೇನಂತ ಕರಿತೇವೆ? ಸಮವೃತ್ತಗಳು ಅಂತ ಕರಿತೇವೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ವರ್ಣಸಂಖ್ಯೆ ಲಘುಗುರುಗಳು ಅಥವಾ ಗಣವಿನ್ಯಾಸದಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿಯಿಂದ ಕೂಡಿರುವುದಕ್ಕೆ ಅದನ್ನು ಸಮವೃತ್ತಗಳು ಅಂತ ಕರಿತೇವೆ. ಇಂಥ ಸಮವೃತ್ತಗಳಲ್ಲಿ 26 ಬಗೆಗಳನ್ನು ಗುರುತಿಸಲಾಗಿದೆ. ಎಷ್ಟು ಬಗೆ ಸಮವೃತ್ತಗಳಲ್ಲಿ? 26 ಬಗೆಗಳನ್ನು ಗುರುತಿಸಲಾಗಿದೆ. ಒಂದು ಪಾದಕ್ಕೆ ಒಂದು ಅಕ್ಷರದಿಂದ ಪ್ರಾರಂಭವಾಗಿ 26 ಅಕ್ಷರಗಳವರೆಗೆ ಇರುತ್ತವೆ. ಹೀಗೆ ಪ್ರತಿ ಪಾದದ ಅಕ್ಷರ ಸಂಖ್ಯೆಯನ್ನಾಧರಿಸಿ ಸಮವೃತ್ತಗಳು ಸಾಮಾನ್ಯವಾಗಿ 26 ಗುಂಪುಗಳಾಗಿವೆ. ಈ ಒಂದೊಂದು ಛಂದವರ್ಗಗಳಲ್ಲಿಯೂ ಹಲವಾರು ವೃತ್ತಭೇದಗಳು ಕಾಣಿಸಿಕೊಂಡಿರುತ್ತವೆ. ಉಕ್ತೆಯಿಂದ ಉಕೃತಿಯವರೆಗೆ ಬಳಕೆಯಲ್ಲಿರುವ 26 ಸಮವೃತ್ತಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಇಲ್ಲಿ ನೋಡಬಹುದು, ಉಕ್ತೆ, ಅತ್ಯುಕ್ತೆ, ಮಧ್ಯೆ, ಪ್ರತಿಷ್ಠೆ, ಸುಪ್ರತಿಷ್ಠೆ, ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ, ಅತಿಜಗತಿ, ಶಕ್ವರಿ, ಅತಿಶಕ್ವರಿ, ಅಷ್ಟಿ,
ಅತ್ಯಷ್ಟಿ, ಧೃತಿ, ಅತಿಧೃತಿ, ಕೃತಿ, ಪ್ರಕೃತಿ, ಆಕೃತಿ, ವಿಕೃತಿ, ಸಂಸ್ಕೃತಿ, ಅಭಿಕೃತಿ ಹಾಗೆ ಉತ್ಕೃತಿ. ಇವುಗಳಲ್ಲಿ ಉಕ್ತೆಗೆ ಕಾವ್ಯದಲ್ಲಿ ಉದಾಹರಣೆ ಸಿಗುವುದಿಲ್ಲ. ಅದು ಒಂದೇ ಅಕ್ಷರವಾದ್ದರಿಂದ ಪದ್ಯ ರಚನೆಯಲ್ಲಿ ಲಯದ ದೃಷ್ಟಿಯಿಂದಾಗಲಿ ಅಥವಾ ಅರ್ಥ ಸಾಧ್ಯತೆಯಿಂದಾಗಲಿ ಈ ವೃತ್ತ ಯಶಸ್ವಿ ಎನಿಸುವುದಿಲ್ಲ. ಉಳಿದ ವೃತ್ತಗಳಿಗೆ ಉದಾಹರಣೆಗಳು ಸಿಗುತ್ತವೆ. ಇವುಗಳಲ್ಲಿ ಅನೇಕ ವೃತ್ತಗಳಿಗೆ ಕನ್ನಡ ಕೈಪಿಡಿಗಳಲ್ಲಿ ಉದಾಹರಣೆಗಳನ್ನು ಕೊಟ್ಟು ಪದ್ಯ ಲಕ್ಷಣವನ್ನು ತಿಳಿಸಿದೆ. ಈ ವಿಚಾರ ನಮ್ಮ ಪಠ್ಯ ವಿಷಯಕ್ಕೆ ಇಲ್ಲಿ ಹೊರತಾದದ್ದು. ಆದ್ದರಿಂದ ಇಲ್ಲಿ ಆ ಎಲ್ಲ ವೃತ್ತಗಳಿಗೆ ಉದಾಹರಣೆ ಕೊಟ್ಟು ವಿವರಿಸುವ ಅಗತ್ಯತೆ ಇರುವುದಿಲ್ಲ. ಆದರೆ ಕನ್ನಡದಲ್ಲಿ ವಿಶೇಷವಾಗಿ ಬಳಕೆಗೊಂಡ ಖ್ಯಾತ ಕರ್ನಾಟಕಗಳೆಂಬ ಹೆಸರಿನಿಂದ ಪ್ರಸಿದ್ಧ ಪಡೆದಿರುವ ವೃತ್ತಗಳ ಸಂಗತಿ ನಮ್ಮ ಪಠ್ಯಕ್ಕೆ ವಿಷಯಕ್ಕೆ ಅನುಗುಣವಾಗುವುದರಿಂದ ಅವುಗಳ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಖ್ಯಾತ ಕರ್ನಾಟಕಗಳ ಬಗ್ಗೆ ತಿಳಿಯೋಣ. ಇವಾಗ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಕನ್ನಡ ಕಾವ್ಯದಲ್ಲಿ ಚಂಪು ಯುಗವೆಂದು ಪರಿಗಣಿತವಾಗಿದೆ. ಚಂಪು ಎಂದರೆ ಸಾಮಾನ್ಯವಾಗಿ ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯ ಎಂದರ್ಥ. ಚಂಪು ಅಂದ್ರೇನು? ಕಾವ್ಯ ಗದ್ಯ ಮತ್ತು ಪದ್ಯ ಎರಡೂ ಕೂಡ ಮಿಶ್ರಿತವಾದ ಕಾವ್ಯ ಎಂದರ್ಥ. ಅರ್ಥ ಆಯ್ತಾ? ಆದಿಮಹಾಕವಿ ಪಂಪನಿಂದ ಹಿಡಿದು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರನವರೆಗಿನ ಕವಿಗಳೆಲ್ಲ ಚಂಪು ಪ್ರಕಾರದಲ್ಲಿ ಕಾವ್ಯಗಳನ್ನು ರಚಿಸಿದ್ದಾರೆ. ಆದ್ದರಿಂದ ಈ ಯುಗಕ್ಕೆ ಚಂಪು ಯುಗವೆಂದು ಕರೆಯಲಾಗಿದೆ. ಚಂಪು ಕಾವ್ಯಗಳಲ್ಲಿ ಮುಕ್ಕಾಲು ಪಾಲು ಕಂದ, ಕಾಲು ಪಾಲು. ಅರ್ಥ ಆಯ್ತಾ? ಚಂಪು ಕಾವ್ಯಗಳಲ್ಲಿ ಮುಕ್ಕಾಲು ಪಾಲು ಕಂದ, ಕಾಲು ಪಾಲು ವೃತ್ತಗಳು. ಅವುಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಕಗಳ ಬಳಕೆ ಹೆಚ್ಚಾಗಿದೆ. ಅಂದರೆ ಉಕ್ತೆಯಿಂದ ಉಕೃತಿಯವರೆಗಿನ 26 ವರ್ಣಗಳನ್ನು ವರ್ಣವೃತ್ತಗಳನ್ನು ನಮ್ಮ ಕವಿಗಳು ಸ್ವೀಕರಿಸಿದ್ದರೂ ವಿಶೇಷವಾಗಿ 6 ವೃತ್ತಗಳ ಕನ್ನಡ ಕಾವ್ಯದಲ್ಲಿ ತುಂಬ ಹೆಚ್ಚಾಗಿ ಬಳಕೆಗೊಂಡಿವೆ. ಸೊ ನೆಕ್ಸ್ಟ್ ಅದರಲ್ಲಿ ಯಾವ್ಯಾವಪ್ಪ ಅಂದರೆ ಚಂಪಕಮಾಲೆ, ಉತ್ಪಲಮಾಲೆ ಹಾಗೆ ಶಾರ್ದೂಲ ವಿಕ್ರೀಡಿತ. ಮತ್ತೇವ ವಿಕ್ರೀಡಿತ ಶಬ್ದರ ವೃತ್ತ ಹಾಗೆ ಮಹಾಶಬ್ದರ ವೃತ್ತ. ಕಂದವನ್ನು ಬಿಟ್ಟರೆ ಕನ್ನಡ ಚಂಪು ಕಾವ್ಯಗಳಲ್ಲಿ ಮತ್ತೆ ತೋರುವ ವೃತ್ತಗಳೆಂದರೆ ಈ 6 ವೃತ್ತಗಳೇ. ಈ ವೃತ್ತಗಳು ಕನ್ನಡ ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಗೊಂಡು ಪ್ರಸಿದ್ಧಿ ಹೊಂದಿರುವುದರಿಂದ ಖ್ಯಾತ ಕರ್ನಾಟಕಗಳು ಎಂಬ ಹೆಸರು ಪಡೆದಿದೆ. ಇದಲ್ಲದೆ ಇನ್ನುಳಿದ ಕೆಲ ಸಂಸ್ಕೃತ ವೃತ್ತಗಳನ್ನು ಅಲ್ಲಲ್ಲಿ ಕನ್ನಡ ಕವಿಗಳು ಪ್ರಯೋಗಿಸಿದ್ದಾರೆ. ಮಾಲಿನಿ, ಪೃಥ್ವಿ, ಶ್ರೀಕರಿಣಿ, ಮಂದಕ್ರಾಂತ, ಹರಿಣಿ, ಮಲ್ಲಿಕಮಾಲೆ, ತರಳ, ನಾವನಳಿನ, ರಥೋದ್ಧತ, ಮತ್ತಕೋಕಿಲ ಹಾಗೆ ಧೃತ ವಿಲಂಬಿತ, ವನಮಯೂರ, ಮಣಿಭೂಷಣ, ಮಂಗಳ, ಅನಾವದ್ಯ, ಉಜ್ವಲ ಹಾಗೆ ವನ ಮಂಜರಿ ಇತ್ಯಾದಿ ವೃತ್ತಗಳನ್ನು ನಮ್ಮ ಕವಿಗಳು ಬಳಸಿದ್ದರೂ ಮೇಲಿನ ತಿಳಿಸಿದ 6 ವೃತ್ತಗಳು ಅಪೂರ್ವವಾಗಿ ಕನ್ನಡ ಕಾವ್ಯಗಳಲ್ಲಿ ಕಂಡುಬರುತ್ತೆ. ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕಮಾಲೆ, ಉತ್ಪಲಮಾಲೆಗಳು ಅತಿ ಹೆಚ್ಚಾಗಿ ಬಳಕೆಯಾಗಿದ್ದರೆ ಶಾರ್ದೂಲ ವಿಕ್ರೀಡಿತ, ಮತ್ತೇವ ವಿಕ್ರೀಡಿತ ಹಾಗೆ ವೃತ್ತಗಳ ಪ್ರಮಾಣ ಸ್ವಲ್ಪ ಕಡಿಮೆ. ಶ್ರಗ್ಧರೆ, ಮಹಾಶ್ರಗ್ಧರೆ ವೃತ್ತಗಳ ಬಳಕೆಯ ಪ್ರಮಾಣ ಇನ್ನು ಕಡಿಮೆಯೇ. ಈ ವೃತ್ತಗಳ ಬಳಕೆಯ ಪ್ರಮಾಣ ಅವು ಕನ್ನಡದ ಜಯಮಾನಕ್ಕೆ ಹೊಂದಿಕೊಂಡು ಹೋಗುವ ಗುಣವನ್ನು ಮುಖ್ಯವಾಗಿ ಅವಲಂಬಿಸಿದೆ. ನಾಗವರ್ಮ ಖ್ಯಾತ ಕನ್ನಡಕಗಳು ಎಂದು ಕರೆದು ತನ್ನ ಚಂದೂ ಬುದಿ ಕೃತಿಯಲ್ಲಿ ಇವುಗಳ ಲಕ್ಷಣಗಳನ್ನು ವೃತ್ತವೊಂದರಲ್ಲಿ ಹೀಗೆ ತಿಳಿಯಪಡಿಸಿದ್ದಾನೆ. ಇಲ್ಲಿ ನೋಡೋಣ ನೋಡಿ. ಗುರು ಒಂದಾದಿಯೊಳಲ್ಪಲಂ ಗುರು ಮೊದಲು ರಾಗೆ ಶಾರ್ದೂಲಮ ಗುರು ನಾಲ್ಕಿರಲಂತು ಶ್ರಗ್ಧರೆ ಲಘು ದ್ವದ್ವಂ ಗುರು ದ್ವದ್ವಮ ಗಿರೆ ಮತ್ತೇಬ ಲಘುದ್ವಯ ತ್ರಿಗುರು ವಿಂದುಕುಂ ಮಹಾಶ್ರಗ್ಧರಂ ಹರಿಣಾಕ್ಷಿ ಲಘು 4 ಚಂಪಕಾಮಿ ಒಚ್ಚುಂ ಖ್ಯಾತ ಕರ್ನಾಟಕ
ಪಾದದಡಿಯಲ್ಲಿ ಒಂದು ಗುರುವಿದ್ದರೆ ಅದನ್ನು ನಾವು ಉತ್ಪಲ ಮಾಲೆ ಅಂತ ಕರಿತೇವೆ. ಪಾದದಿಯಲ್ಲಿ ಒಂದು ಗುರುವಿದ್ದರೆ ಅದನ್ನು ನಾವು ಉತ್ಪಲ ಮಾಲೆ ಅಂತ ಕರಿತೇವೆ. ಮೊದಲು ಮೂರು ಗುರು ಇದ್ದರೆ ಅದನ್ನು ನಾವು ಶಾರ್ದೂಲ ವಿಕ್ರೀಡಿತ ಅಂತ ಕರಿತೇವೆ. ಮೊದಲು 4 ಗುರು ಇದ್ದರೆ ಅದನ್ನು ಶ್ರಗ್ಧರ ವೃತ್ತ ಅಂತ ಕರಿತೇವೆ. ಹಾಗೆ ಮೊದಲು 2 ಲಘು 2 ಗುರು ಇದ್ದರೆ ಅದನ್ನು ಮತ್ತೇಬ ವಿಕ್ರೀಡಿತ ಅಂತ ಕರಿತೇವೆ. ಹಾಗೆ ಮೊದಲು 2 ಲಘು 3 ಗುರು ಇದ್ದರೆ ಅದನ್ನು ಮಹಾಶ್ರಗ್ಧರ ವೃತ್ತ ಅಂತ ಕರಿತೇವೆ. ಮೊದಲು 4 ಲಘು ಇದ್ದರೆ ಅದನ್ನು ಚಂಪಕ ಮಾಲೆ ಅಂತ ಕರಿತೇವೆ. ಸೊ ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಂಡು ತಿಳ್ಕೊಂಡು ನೋಟ್ ಮಾಡ್ಕೊಳ್ಳಿ, ಆಯಿತಾ. ಈ 3 ವೃತ್ತಗಳನ್ನೇ ನಾವು ಖ್ಯಾತ ಕರ್ನಾಟಕಗಳೆಂದು ಕರೆಯುತ್ತೇವೆ. ಈ 6 ವೃತ್ತಗಳು ಯಾವುವು? 6 ವೃತ್ತಗಳನ್ನು ನಾವು ಯಾವುದು ಖ್ಯಾತ ಕರ್ನಾಟಕಗಳೆಂದು ಕರಿತೇವೆ ಅಂದರೆ ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಶ್ರಗ್ಧ ವೃತ್ತ, ಹಾಗೆ ಮತ್ತೇವ ವಿಕ್ರೀಡಿತ, ಮಹಾಶ್ರಗ್ಧ ವೃತ್ತ, ಚಂಪಕಮಾಲೆ. ಇದನ್ನು ಹೇಗೆ ಐಡೆಂಟಿಫೈ ಮಾಡೋದಂದರೆ ಉತ್ಪಲಮಾಲೆಯಲ್ಲಿ ಮೊದಲು ಗುರು ಆದಮೇಲೆ 2 ಲಘು ಬಂದರೆ ಅದನ್ನು ಉತ್ಪಲಮಾಲೆ. ಶಾರ್ದೂಲ ವಿಕ್ರೀಡಿತ ಅಂದರೆ 3 ಗುರುಗಳುಳ್ಳದನ್ನು ಶಾರ್ದೂಲ ವಿಕ್ರೀಡಿತ. ಹಾಗೆ ಶ್ರಗ್ಧರ ವೃತ್ತ ಅಂದರೆ 4 ಗುರುಗಳುಳ್ಳೋದನ್ನು ನಾವು ಶ್ರಗ್ಧರ ವೃತ್ತ ಅಂತ ಕರಿತೇವೆ. ಹಾಗೆ 2 ಲಘು 2 ಗುರು ಇರುವುದನ್ನು ಮತ್ತೇವ ವಿಕ್ರೀಡಿತ ಅಂತ ಕರಿತೇವೆ. ಹಾಗೆ 2 ಗುರು 3 ಗುರು ಇದ್ದರೆ ಅದನ್ನು ನಾವು ಇಲ್ಲಿ ಮಹಾಶ್ರಗ್ಧ ವೃತ್ತ ಅಂತ ಕರಿತೇವೆ. ಹಾಗೆ 4 ಲಘುಗಳಿದ್ದಾರೆ ಅದನ್ನು ನಾವು ಚಂಪಕಮಾಲೆ ಅಂತ ಕರಿತೇವೆ. ಆದ್ದರಿಂದ ಈ ಒಂದೊಂದು ವೃತ್ತವನ್ನು ಲಕ್ಷಣಗಳ ನಿದರ್ಶನಗಳೊಂದಿಗೆ ಪರಿಚಯ ಮಾಡಿಕೊಳ್ಳಲು ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಉತ್ಪಲಮಾಲೆ. ಉತ್ಪಲಮಾಲೆಗೆ ನಮಗೆ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟು ನಮಗೆ ಅಂದರೆ ಉದಾಹರಣೆಗಳನ್ನ ನಮಗೆ ಕೊಟ್ಟು ಲಘು ಗುರುವನ್ನೆಲ್ಲ ಹಾಕಿ ನಮಗೆ ಹಾಗೆ ಡಿವೈಡನ್ನು ಕೂಡ ಮಾಡಿದ್ದಾರೆ. ನೋಡೋಣ. ಉತ್ಪಲಮಾಲೆ. ಚಂಪಕಮಾಲೆ ವೃತ್ತವನ್ನು ಬಿಟ್ಟರೆ ಕನ್ನಡ ಕಾವ್ಯಗಳಲ್ಲಿ ಹೆಚ್ಚು ಬಳಕೆಯಾಗಿರುವ ವೃತ್ತವೆಂದರೆ ಉತ್ಪಲಮಾಲೆ. ಉತ್ಪಲಮಾಲೆ ಈ ವೃತ್ತದ ಪ್ರತಿಯೊಂದು ಸಾಲಿನಲ್ಲಿಯೂ 20 ಅಕ್ಷರಗಳಿರುತ್ತೆ. ಎಷ್ಟು ಅಕ್ಷರಗಳಿರುತ್ತೆ? 20 ಅಕ್ಷರಗಳಿರುತ್ತವೆ. ಅಂದರೆ ಪ್ರತಿಯೊಂದು ಮೊದಲನೇ ಲೈನಲ್ಲಿ. ಕನ್ನಡ ಕೈಪಿಡಿಯಲ್ಲಿ ಉತ್ಪಲಮಾಲೆಯ ಲಕ್ಷಣವನ್ನು ಹೇಗೆ ಸೂತ್ರೀಕರಿಸಿ ತಿಳಿಯಪಡಿಸಿದೆ ಅಂದರೆ ಉತ್ಪಲಮಾಲೆಯಪ್ಪದು ಬರಂ ನಭವ ರಂ ಲಗಂ ನೆಗೆಚ್ಚುರುನ್ ಅಂತ ಹೇಳಿದ್ದಾರೆ ಎಂಬ ಲಕ್ಷಣದ ಪ್ರಕಾರ ಉತ್ಪಲಮಾಲೆಯ ವೃತ್ತದ ಪ್ರತಿ ಪಾದದಲ್ಲಿ ಬಗಣ, ರಗಣ, ನಗಣ, ಬಗಣ, ಬಗಣ, ರಗಣ, ಒಂದು ಲಘು ಹಾಗೂ ಒಂದು ಗುರು ಬರುವುದು ಸಾಮಾನ್ಯ. ಒಂದು ಲಕ್ಷಣ ಪದ್ಯದ ಮೂಲಕ ಈ ಅಂಶವನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಬಹುದು, ನಾವು ಅವಾಗ ಹೇಳಿದಾಗ ಉತ್ಪಲಮಾಲೆಯಲ್ಲಿ ಮೊದಲು ಗುರು ಆದ ನಂತರ 2 ಲಘುವನ್ನು ಬಂದರೆ ಅದು ಯಾವ ವೃತ್ತವಾಗಿರುತ್ತೆ? ಉತ್ಪಲಮಾಲೆ ವೃತ್ತವಾಗಿರುತ್ತೆ. ಸೊ ಇದನ್ನು ಸರಿಯಾಗಿ ಜ್ಞಾಪನವನ್ನು ಇಟ್ಕೊಳ್ಳಿ. ಮೊದಲಲ್ಲೇ ನಮಗೇನು ಬರುತ್ತೆ? ಒಂದು ಗುರು ಅಥವಾ 2 ಲಘು ಬಂದಲ್ಲಿ ನಾವು ಅದನ್ನು ಏನಂತ ಐಡೆಂಟಿಫೈ ಮಾಡಬೇಕಂದ್ರೆ ಉತ್ಪಲಮಾಲೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಏನಿದೆ? ಪಂಕಜಮುಂ ಸಹೃದ್ವದನ ಪಂಕಜ ಮುಮ್ಮುಗಿ ವನ ಮೃಗ್ರತೆ. ಇದೇನಿದೆ ಇದನ್ನು ನಾವು ಇಲ್ಲಿ ಅವಾಗೆ ಹೇಳಿದಾಗೆ ಕ್ವಶನ್ ಪೇಪರ್ 3ರಲ್ಲಿ ನಮಗೆ ಲಘು ಗುರು ಹಾಕಿ ಅದು ಯಾವ ಒಂದು ವೃತ್ತ ಅದು ಅಂತ ನಮಗೆ ಕೇಳಲಿಕ್ಕೆ ಕೊಡ್ತಾರೆ. ಆ ಪದ್ಯವನ್ನು ಗಣ ವಿಂಗಡಿಸಿ ಅಂತ ನೀವು ನೋಡಿರಬಹುದು. ಸೊ ನೀವು ನೋಡಿಲ್ಲ ಅಂದರೆ ನಾನು ಕ್ವಶನ್ ಪೇಪರ್ 3 ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಬೋದು. ಆ ಒಂದು ವಿಡಿಯೋ ಇದೆ, ಯಾರು ನೋಡಿಲ್ಲ ಅದನ್ನು ನೋಡಿ. ಸೊ ನಿಮಗೆ 5 ಮಾರ್ಕ್ಸ್ಗೆ ಒಟ್ಟು 4 ಕೊಟ್ಟಿರ್ತಾರೆ. 4ರಲ್ಲಿ ನೀವು 2 ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ. ಬಿಕಾಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ನಿಮಗೆ ಲಘು ಗುರುವನ್ನು ಹಾಕಿ ಯಾವ ಒಂದು ವೃತ್ತ ಅಥವಾ ಯಾವ ಒಂದು ಮಾಲೆ ಅಂತ ನಿಮಗೆ ಕೇಳುವಂಥದ್ದು. ಸೊ ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ. ಇದನ್ನು ನಿಮಗೆ ಈ 4 ಸಾಲುಗಳನ್ನ ಯಾಕಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಇರೋದನ್ನೇ ಕೊಡ್ತಾರೆ. ಸೊ ನೀವು ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಈ ಮೇಲಿನ ಉದಾಹರಣೆಯ ಮೂಲಕ ಇದು ಪಂಕಜಂ ಇದು ಯಾವುದು ಅಂದರೆ ಗದಯುದ್ಧದ 9ನೆಯ 33ನೇದು. ಅರ್ಥ ಆಯ್ತಾ? ಕಾವ್ಯದ 33ನೇ ಪದ್ಯ ಇದು, ಕಾವ್ಯ.
ಈ ಮೇಲಿನ ಉದಾಹರಣೆ ಮೂಲಕ ಉತ್ಪಲಮಾಲೆ ಲಕ್ಷಣ ನಿಮಗೆ ಸ್ಪಷ್ಟವಾಗುತ್ತೆ. ಪ್ರತಿ ಪಾದದ ಆದಿಯಲ್ಲಿ, ಪ್ರತಿಯೊಂದು ಪಾದದ ಆದಿಯಲ್ಲಿ ಅಂದರೆ ನೋಡಬಹುದು ಇಲ್ಲಿ ಒಂದು ಏನಿದೆ, ಈಗ ನೀವು ಅಡ್ಡಡ್ಡ ನೋಡ್ಬಿಡಿ, ಸ್ಟ್ರೈಟಾಗಿ ನೋಡೋದಾದರೆ ಬಾ 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 ಅಂತಿದೆಯಲ್ಲ, ಅಲ್ಲಿ ಸ್ಟ್ರೈಟ್ ಬಾ ಅಲ್ಲಿ ನೋಡ್ಬೋದು ನೀವು. ಮೊದಲನೇ ಲೈನಲ್ಲೂ ನಿಮಗೆ ಫಸ್ಟ್ 3 ಅಕ್ಷರ ಏನು ಬಂದಿದೆ, ಗುರು 2 ಲಘು ಬಂದಿದೆ. ಹಾಗೆ ಸೆಕೆಂಡ್ ಲೈನಲ್ಲೂ ಕೂಡ ನಿಮ್ಗೆ ಏನು ಬಂದಿದೆ, 1 ಗುರು. ಅದನ್ನು ಗುರು ಅಂದರೆ ನಾವು 2 ಅಂತಲೇ ನಾವು ಮೆನ್ಷನ್ ಮಾಡೋದು, ಅರ್ಥ ಆಯ್ತಾ? ಸೊ ಅದಕ್ಕಾಗಿ ನಿಮ್ಗೆ ಹೇಳಿದ್ದು ಗುರು 2 ಲಘು ಬಂದಿದೆ. ಹಾಗೆ ಮೂರನೆಯ ಲೈನಲ್ಲೂ ಕೂಡ ಮೊದಲನೇದಾಗಿ ಗುರು ಹಾಗೆ 2 ಲಘು ಬಂದಿದೆ. ಹಾಗೆ ಗುರು ಮತ್ತೆ 2 ಲಘು ಬಂದಿದೆ. ಸೊ ಈಗ ಹಿಂಗೆ ಬಂದಲ್ಲಿ ನಮ್ಗೆ ಏನಾಗುತ್ತೆ, ಅದನ್ನು ನಾವು ಏನಂತ ತಿಳ್ಕೊಬೇಕಾಗುತ್ತೆ, ಅದು ಉತ್ಪಲಮಾಲೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಅರ್ಥ ಆಯ್ತಾ? ಸೊ ನಿಮಗೆ ಪ್ರತಿಯೊಂದು ಲೈನಲ್ಲಿ ನಿಮಗೆ ಎಷ್ಟು ಅಕ್ಷರಗಳು ಬರುತ್ತೆ ಅಂತ ನೋಡಿ. ಪ್ರತಿಯೊಂದು ವೃತ್ತದ ಸಾಲಿನಲ್ಲಿಯೂ ನಮಗೆ 20 ಅಕ್ಷರಗಳಿರುತ್ತವೆ. ಅದನ್ನು ನಾವು ಹೇಗೆ ಕೌಂಟ್ ಮಾಡೋದಪ್ಪ ಅಂದರೆ, ಗುರು 2 ತಗೋಬೇಕು. ಗುರು ಇದ್ದರೆ 1 2 ಅಂತ ಕೌಂಟ್ ಮಾಡಬೇಕು. ಲಘು ಇದ್ದರೆ ಅದನ್ನು ಗುರು, ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಾಗೆ ಗುರು 2 ಮಾತ್ರೆ ಇದ್ದು ಲಘು 1 ಮಾತ್ರೆ. ಸೊ ಗುರುನ ನಾವು 2 ಕನ್ಸಿಡರ್ ಮಾಡಬೇಕು. ಇಲ್ಲಿ 1 2 3 4 ಹಾಗೆ 5 6 7 8 9 10 11 12 13 14 15 16 17 18 19 20 21 22 23 24 25 26. ಸೊ ಅದು ಏನೇ ಬಂದ್ರೂ ಮೊದಲ ಸಾಲಿನಲ್ಲಿ ಅಂದರೆ ಮೊದಲ ಒಂದು 3 ಅಕ್ಷರ ಏನಿದೆ ಸ್ಟಾರ್ಟಿಂಗ್, ಅದು 4 ಸಾಲಿನಲ್ಲಿ ಮೊದಲ ಅಕ್ಷರ ಗುರು 2 ಲಘು ಬಂದರೆ ಅದನ್ನು ಉತ್ಪಲಮಾಲೆ ಅಂತಲೇ ನಾವು ತಿಳ್ಕೋಬೇಕು. ಅರ್ಥ ಆಯ್ತಾ? ಈ ಮೇಲಿನ ಉದಾಹರಣೆ ಮೂಲಕ ಉತ್ಪನ್ನ ಲಕ್ಷಣ ನಮಗೆ ಸ್ಪಷ್ಟವಾಗುತ್ತೆ. ಪ್ರತಿ ಪಾದದ ಆದಿಯಲ್ಲಿ ಗುರು 2 ಲಘು ಈ ಕ್ರಮದ ಗಣವಿನ್ಯಾಸ ಕಡ್ಡಾಯವಾಗಿ ಬಂದಿದೆ. ಇದು ನಾಗವರ್ಮ ಹೇಳಿರುವ ನಿಯಮಕ್ಕೆ ಗುರು ಒಂದಾದಿಯೊಳುಲ್ ಫಲಂ ಎಂಬುದಕ್ಕೆ ಹೊಂದುತ್ತದೆ. ಅಲ್ಲದೆ ಪ್ರತಿ ಪಾದದಲ್ಲಿಯೂ ಬಾರ ನ ಬಾರ ಲಘು ಈ ಬಗೆಯ ಗಣವಿನ್ಯಾಸವಿರುವುದನ್ನು ನೋಡಿ ನಾವು ತಿಳಿದ್ದೇವೆ ಅಲ್ವೇ? ಈಗ ಈ ವೃತ್ತದ ಕೆಲವು ವಿಶೇಷ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಉತ್ಪಲಮಾಲೆ ವೃತ್ತದ ವಿಶೇಷ ಏನು? ಸಂಸ್ಕೃತ ಛಂದೋಗ್ರಂಥದಲ್ಲಿ ಉತ್ಪಲಮಾಲೆ ವೃತ್ತದ ಪ್ರಸ್ತಾಪವೇ ಬರುವುದಿಲ್ಲ. ಕನ್ನಡ ಕವಿಗಳೇ ಅದನ್ನು ಚಂಪಕ ಮಾಲೆಯ ಸಂಸ್ಕೃತದ ಸಾರಸಿ ವೃತ್ತದ ಮಾರ್ಗವನ್ನು ಹಿಡಿದು ರಚಿಸಿಕೊಂಡಿರಬೇಕು ಎಂಬ ಅಭಿಪ್ರಾಯವಿದೆ. ಈ ವೃತ್ತದಲ್ಲಿ 11ನೆಯ ಅಕ್ಷರಕ್ಕೆ ಯತಿ ಬರುತ್ತದೆ. ಗುರುವಿನಿಂದ ಪ್ರಾರಂಭವಾಗುವ ಚರಣಗಳುಳ್ಳ ಉತ್ಪಲಮಾಲೆಯ ಲಯವು ಲಘುವಿನಿಂದ ಪ್ರಾರಂಭವಾಗುವ ಚರಣಗಳುಳ್ಳ ಚಂಪಕಮಾಲೆ ವೃತ್ತಕ್ಕಿಂತ ನಯವಾದ ನಡಿಗೆಯುಳ್ಳದ್ದಾಗಿದೆ. ಉತ್ಪಲಮಾಲೆ ಶೃಂಗಾರ, ಕರುಣ ಮೊದಲಾದ ಭಾವಗಳನ್ನು ಸೊಗಸಾಗಿ ಇದು ವ್ಯಕ್ತಗೊಳಿಸಬಲ್ಲದು. ಹಾಗೆ ಇದು ಉತ್ಪಲಮಾಲೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಶಾರ್ದೂಲ ವಿಕ್ರೀಡಿತ ಅದರ ಬಗ್ಗೆ ತಿಳ್ಕೊಳ್ಳೋಣ. 4 ಚರಣಗಳು, ಪ್ರತಿ ಚರಣದಲ್ಲಿಯೂ 16 ಅಕ್ಷರಗಳು ಬರುತ್ತವೆ. ಗುರು ಮೊದಲ್ 3 ಶಾರ್ದೂಲಂ ಎಂದು ನಾಗವರ್ಮ ತಿಳಿಸಿದ್ದಾನೆ. ಕಣ್ಗೊಪ್ಪಲ್ ಮಸಜಂತಸ ತಂತ್ ಗುಮ ಸರ್ದುಲ ವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತ. ಈ ಸೂತ್ರದಂತೆ ಪ್ರತಿ ಪಾದದಲ್ಲಿ ಮ ಸ ಜ ಸ ತ ತ ಗು ಅಂದರೆ ಮಗಣ, ಸಗಣ, ಜಗಣ, ಸಗಣ, ತಗಣ. ತಗಣ ಒಂದು ಗುರು ಬರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಈ ಕೆಳಗಿನ ಪದ್ಯವನ್ನು ನಾವು ನೋಡೋಣ. ಇಲ್ಲಿ ಗಮನಿಸಬಹುದು ನೋಡಿ. ಕ್ರಂದ ಸ್ಯಂ ಧನಜ ತಾನೀರ್ಗ ತಶೀಬಿ ಜ್ವಾಳ್ವಸ ಅಸಂಬ್ರಗಳ. ಸೊ ಇಲ್ಲಿ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನಿದೆ, ನಾವು ಉತ್ಪಲಮಾಲೆ ನೋಡ್ದಂಗೆ ಇಲ್ಲಿ ಮೊದಲನೇ ಲೈನು, 2ನೇ ಲೈನು, 3ನೇ 4ನೇ ಲೈನಲ್ಲಿ 4 ಲೈನಿನಲ್ಲಿ ಮೊದಲೇ ಒಂದು 3 ಅಕ್ಷರ ಏನಿದೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ವರ್ಡ್ ಏನಿದೆ ಆ ವರ್ಡಲ್ಲಿ ನಾವು 3 ಗುರುಗಳನ್ನ ನೋಡ್ತೇವೆ. ಸೊ ಸ್ಟಾರ್ಟಿಂಗಲ್ಲೇ 3 ಗುರುಗಳು ಬಂದರೆ, ಹಾಗೆಯೇ ಕೊನೆಯಲ್ಲಿ ಗುರು ಬಂದರೆ, ಸ್ಟಾರ್ಟಿಂಗ್ 3 ಗುರು ಹಾಗೆ ಕೊನೆಯಲ್ಲಿ ಗುರು ಬಂದರೆ, ನಾವು ಆಲ್ಮೋಸ್ಟ್ ನಾವು ಹಳೆಗನ್ನಡ ನಡುಗನ್ನಡದಲ್ಲಿ ನಾವು ಲಾಸ್ಟಲ್ಲಿ ಕೊನೆಯದಾಗಿ ನಾವು ಗುರುವನ್ನೇ ಆಲ್ಮೋಸ್ಟ್ ನಾವು ಲಘುವನ್ನು ನೋಡೋದು ತುಂಬ ಕಡಿಮೆ, ಜಾಸ್ತಿ ನಾವು ಗುರುವನ್ನೇ ನೋಡ್ತೀವಿ. ಸೊ ಅದಕ್ಕಿಂತ ನಾವು ಸ್ಟಾರ್ಟಿಂಗ್ ಏನಿದೆ ಇಲ್ಲಿ, ಈಗ ನಾವು ಉತ್ಪಲಮಾಲೆಯಲ್ಲಿ ನಾವು ಸ್ಟಾರ್ಟಿಂಗು ಗುರು ಹಾಗೆ 2 ಲಘುವನ್ನು ನೋಡಿದ್ರೆ ಅದು 4 ಪದದಲ್ಲಿ ಅದೇ ಬಂದರೆ ಅದನ್ನು ಉತ್ಪಲಮಾಲೆ. ಹಾಗೆ ಶಾರ್ದೂಲ ವಿಕ್ರೀಡಿತದಲ್ಲಿ ಏನಂದರೆ ಸ್ಟಾರ್ಟಿಂಗ್ 4 ಪದ್ಯದ ಸಾಲಿನಲ್ಲಿ
ಮೊದಲನೇ ಒಂದು ವರ್ಡಲ್ಲಿ ಏನು ಬರುತ್ತೆ, 3 ಗುರುಗಳು ಬಂದರೆ ನೋಡ್ಬೋದು ಇಲ್ಲಿ ಫಸ್ಟ್ ಲೈನಲ್ಲೂ 3 ಗುರುಗಳು, ಸೆಕೆಂಡ್ ಲೈನಲ್ಲೂ 3 ಗುರುಗಳು, ಹಾಗೆ ಥರ್ಡ್ ಲೈನಲ್ಲೂ ಹಾಗೆ ಫೋರ್ತ್ ಲೈನಲ್ಲೂ ಕೂಡ 3 ಗುರುಗಳು ಬಂದಿದೆಯಲ್ಲ. ಸೊ ಹೀಗೆ ಬಂದರೆ ಅದನ್ನು ನಾವು ಏನಂತ ಐಡೆಂಟಿಫೈ ಮಾಡಬೇಕು, ಶಾರ್ದೂಲ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ ಅಂತ ನಾವು ಮೆನ್ಷನ್ ಮಾಡಬೇಕು. ಈ ಥರ ಗಣ ವಿಭಜಿಸಿ ಗಣ ವಿಂಗಡಣೆ ಮಾಡಿ ಲಘು ಗುರುಗಳನ್ನು ಹಾಕಿ ನಾವು ಏನಂತ ಹಾಕಬೇಕು. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲನೂ ಕೂಡ ಸಹಜ ಅವಾಗ ಅವ್ರಿಗೆ ತಿಳಿಸ್ದಂಗೆ ಮಗಣ ಸಗಣ ಜಗಣ ಸಗಣ ತಗಣ ಬಂದಿದೆ ಆಯಿತಾ. ಒಂದು ತಗಣ ಈ ಪ್ರತಿಯೊಂದು ಏನು ವಿಂಗಡಣೆ ಮಾಡಿದ್ದಾರೆ ಅದನ್ನು ನಾವು ಮೆನ್ಷನ್ ಮಾಡಿ ಬರಿಬೇಕು. ಸೊ ಉತ್ಪಲಮಾಲೆಯಲ್ಲಿ ಬಗಣ ರಗಣ ನಗಣ ಬಗಣ ಬಗಣ ರಗಣ ಬಂದರೆ ಶಾರ್ದೂಲ ವಿಕ್ರೀಡಿತದಲ್ಲಿ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಬರುತ್ತೆ. ಅರ್ಥ ಆಯ್ತಾ. ಸೊ ಇದು ಪದ್ಯ ಪಂಪ ಭಾರತದ 13ನೇಯ 71ನೇದು 71. ಶಾರ್ದೂಲ ವಿಕ್ರೀಡಿತ ವೃತ್ತದ ವಿಶೇಷ ಏನಪ್ಪ ಅಂದರೆ, ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಯತಿ 12ನೇಯ ಅಕ್ಷರಕ್ಕೆ ಬರುತ್ತದೆ. ಇಲ್ಲಿ ನಾವು ಯತಿ ಉತ್ಪಲಮಾಲೆಯಲ್ಲಿ ಎಷ್ಟನೇ ಅಕ್ಷರಕ್ಕೆ ಬರುತ್ತೆ ಅಂತ ಹೇಳಿ ನೋಡಿದಾಗ ನಾವು ಇಲ್ಲಿ 11ನೇಯ ಉತ್ಪಲಮಾಲೆಯಲ್ಲಿ 11ನೇ ಅಕ್ಷರಕ್ಕೆ ಯತಿ ಬಂದರೆ ಇಲ್ಲಿ ಶಾರ್ದೂಲ ವಿಕ್ರೀಡಿತದಲ್ಲಿ 12ನೇಯ ಅಕ್ಷರಕ್ಕೆ ಯತಿ ಬರುತ್ತದೆ. ಪ್ರತಿಪಾದದಲ್ಲಿ 19 ಅಕ್ಷರಗಳಿದ್ದು 20 ಮಾತ್ರೆಗಳಿರುತ್ತವೆ. 19 ಅಕ್ಷರಗಳಿರುತ್ತೆ. ಹಾಗೆ ಎಷ್ಟು ಮಾತ್ರೆಗಳಿರುತ್ತೆ ಅಂದರೆ ಅದು 2 ಥರ ಇತ್ತಲ್ಲ, ಸೊ ನಾನು ಅದಕ್ಕೆ 20 ಅಂದ್ಕೊಂಬಿಟ್ಟೆ, ಅದು 30. ನೋಡ್ಬೋದು ಇಲ್ಲಿ ಪ್ರತಿ ಸಾಲಿನಲ್ಲಿ ಒಟ್ಟು 30 ಮಾತ್ರೆಗಳಿರುತ್ತೆ. ಸೊ ನಾವು ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸೊ ನೋಡಿರ್ಬೋದು ಒಟ್ಟು 19 ಪ್ರತಿಪಾದದಲ್ಲಿ 19 ಅಕ್ಷರಗಳಿರುತ್ತೆ. ಹಾಗೆ 20 ಮಾತ್ರೆಗಳು ಅಂದರೆ ಗುರು ಲಘುವನ್ನು ನಾವು ಮಾತ್ರೆಗಳು ಅಂತ ಕರಿತೇವೆ. ಅರ್ಥ ಆಯ್ತಾ. 20 ಮಾತ್ರೆಗಳು ಇರುತ್ತದೆ. ನಿಧಾನ ನಡಿಗೆಯುಳ್ಳ ವೃತ್ತ ಇದು. ಲಯ ನಿಂತು ಸಾಗುತ್ತದೆ. ಆದ್ದರಿಂದ ಈ ವೃತ್ತ ಗಂಭೀರವಾದ ವಿಷಯಗಳಿಗೆ ಹಾಗೂ ವಿಚಾರಗಳ ಅಭಿವ್ಯಕ್ತಿಗೆ ಹೆಚ್ಚು ಸಹಕಾರಿ ಅಂತ ಎನಿಸಿದೆ. ಸೊ ಇಲ್ಲಿ ನಾವು ನೋಡ್ಬೋದು ಇದೆ ಶಾರ್ದೂಲ ವಿಕ್ರೀಡಿತ. ಸೊ ಸ್ಟಾರ್ಟಿಂಗಲ್ಲಿ ನಾವು 3 ಗುರುಗಳು ಬಂದರೆ ಅದನ್ನು ನಾವು ಶಾರ್ದೂಲ ವಿಕ್ರೀಡಿತ ಅಂತ ಕರೀತೇವೆ. ಹಾಗೆ ಪ್ರತಿಯೊಂದು ಪಾದದಲ್ಲೂ ನಮಗೆ 30 ಮಾತ್ರೆಗಳು ಬಂದರೆ ಅದು ಶಾರ್ದೂಲ ವಿಕ್ರೀಡಿತ. ಅರ್ಥ ಆಯ್ತಾ. ಸೊ ಇವಾಗ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೇವ ವಿಕ್ರೀಡಿತ ಇನ್ನು ಮುಂದಿನದನ್ನು ತಿಳ್ಕೊಳ್ಳೋಣ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದರ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಹಾಗೆ ಇನ್ನೊಂದು, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಬೇಗ ಬರುತ್ತೆ.